ನೀವು ಕನ್ನಡಿಯಲ್ಲಿ ನೋಡಿಕೊಂಡು ನಾನು ಸುಂದರವಾಗಿಲ್ಲ ಅಂತ ಅಂದ್ಕೊಳ್ತಾ ಇರ್ತೀರಾ? ಸಮಸ್ಯೆ ಇರೋದು ರೂಪದಲ್ಲಲ್ಲ, ನಿಮ್ಮ ಕಣ್ಣಲ್ಲಿ. ನಾವಿವತ್ತು ರೂಪವನ್ನು ಬದಲಾಯಿಸೋ ಬಗ್ಗೆ ಮಾತನಾಡೋದು ಬೇಡ, ನೋಟವನ್ನು ಬದಲಾಯಿಸೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಅಟೆನ್ಷನ್ ಸಿಗ್ತಾ ಇದೆ, ನಿಮಗೆ ಮಾತ್ರ ಸಿಗ್ತಾ ಇಲ್ಲ. ಯಾವಾಗ ನಾನು ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸೋದು, ನಾನು ಯಾವಾಗ ಸುಂದರವಾಗೋದು, ಈ ಥರ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇದೆಯಾ? ಹಾಗಿದ್ರೆ ಇವತ್ತಿನ ಸಂಚಿಕೆ ನಿಮಗಾಗಿ. ಇದು ಜೀವನ ಪ್ರಣತಿ. ನಾನು ನಿಮ್ಮ ಪ್ರೀತಿಯ ಶೀಲಾ ಭಟ್. ಫ್ರೆಂಡ್ಸ್, ಸೌಂದರ್ಯ ಅನ್ನೋದು ಮೊಟ್ಟ ಮೊದಲು ನಮ್ಮೊಳಗಿಂದ ಆರಂಭ ಆಗಬೇಕು. ನಮ್ಮ ದೇಹವನ್ನು, ನಿಮ್ಮ ದೇಹವನ್ನು ನೀವು ಯಾವಾಗ ಒಪ್ಕೊಳ್ತೀರಾ, ಆವಾಗ ನಿಮ್ಮೊಂದಿಗೆ ನಿಮ್ಮ ಸಂಬಂಧ ತುಂಬ ಸುಧಾರಿಸುತ್ತೆ. ಎಲ್ಲಿಯವರೆಗೆ ನೀವು ನಿಮ್ಮ ಮುಖ, ನಿಮ್ಮ ಬಣ್ಣ, ನಿಮ್ಮ ಚರ್ಮ, ನಿಮ್ಮ ತೂಕ ಎಲ್ಲ ವಿಭಿನ್ನ, ಮತ್ತು ಅದು ಎಲ್ಲ ಹೂವುಗಳ ಹಾಗೆ. ಪ್ರತಿಯೊಂದು ಹೂವಿಗೂ ಒಂದು ಬಣ್ಣ ಇರುತ್ತೆ, ಒಂದು ನೋಟ ಇರುತ್ತೆ, ಹಾಗೆ ಅದರದ್ದೇ ಆದ ಚೆಲುವಿರುತ್ತೆ. ಅದೇ ರೀತಿ ನಿಮ್ಮ ದೇಹವೂ ಕೂಡ ಒಂದು ಹೂವಿದ್ದ ಹಾಗೆ, ಅದಕ್ಕೂ ಒಂದು ಚೆಲುವಿದೆ ಅನ್ನೋದನ್ನು ನೀವು ಒಪ್ಕೋಬೇಕಾಗುತ್ತೆ. ಅದು ಹೇಗಿದ್ರೂ ಅದು ಭಗವಂತನ ಸೃಷ್ಟಿ, ಆದ್ದರಿಂದ ನೀವು ಅದನ್ನು ಒಪ್ಕೊಬೇಕಾಗುತ್ತೆ. ಹಾಗೆ ಹೋಲಿಕೆಯನ್ನು ಬಿಡಬೇಕಾಗತ್ತೆ. ಅಲ್ಲಿಂದ ನಿಮ್ಮ ಸೌಂದರ್ಯ ವೃದ್ಧಿಯ ಆರಂಭ ಆಗುತ್ತೆ. ಇನ್ನು ಬಾಹ್ಯ ರೂಪವನ್ನು ವೃದ್ಧಿ ಮಾಡಿಕೊಳ್ಳೋದು ತೋರಿಕೆಗಲ್ಲ. ನಾನು ನನ್ನ ಹಿಂದಿನ ಕೆಲವೊಂದು ವಿಡಿಯೋಗಳಲ್ಲಿ ಹೇಳ್ತೀನಿ, ನಾನು ರೂಪದಲ್ಲಿ ನಂಬಿಕೆ ಇಟ್ಟಿಲ್ಲ, ನೋಟವನ್ನು ಚೆನ್ನಾಗಿ ಬಳಸ್ಕೊತೀನಿ. ಲೈಕ್ ಮೇಕಪ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದಿರ್ಬೋದು, ನೀವು ನೋಡಿರ್ಬೋದು ನನ್ನ ವಿಡಿಯೋಗಳಲ್ಲಿ. ಸೊ ಯಾಕೆ ಸೋಬರಾಗಿ ಇರೋದನ್ನೇ ಯಾವುದೋ ಒಂದು ಹಾಕ್ಕೊಂಡು ಬಂದು ಕೂತ್ಕೊಂಡು ನಿಮ್ಮ ಜೊತೆ ವಿಡಿಯೋ ಮಾಡಲ್ಲ ಅಂತಂದರೆ, ಅದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ, ನನ್ನ ಆತ್ಮಗೌರವವನ್ನು ಹೆಚ್ಚಿಸುವಂಥದ್ದು. ಹಾಗೆ ನೀವು ಕೂಡ ಬಾಹ್ಯವಾಗಿ ಕಾಣಿಸಿಕೊಳ್ಳುವಾಗ ನಿಮ್ಮ ನೋಟ ಆರೋಗ್ಯದಿಂದ ಶುರುವಾಗಬೇಕು. ಆರೋಗ್ಯ ಮೊಟ್ಟ ಮೊದಲನೇದಾಗಿ ಆಹಾರ. ನಾನು ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಬಂದಿದ್ದೀನಿ, ಹಿಂದಿಂದೆಲ್ಲ ಸಂಚಿಕೆಯನ್ನು ನೀವು ನೋಡ್ಬೋದು. ಪೌಷ್ಟಿಕ ಆಹಾರದ ಬಗ್ಗೆ ತುಂಬ ಪ್ರತಿಪಾದನೆಯನ್ನು ಮಾಡ್ತೀನಿ. ಯಾಕೆಂದರೆ ಅದರಲ್ಲೂ ಕೂಡ ನಿಮ್ಮ ಸೌಂದರ್ಯ ವೃದ್ಧಿಯ, ಆತ್ಮವಿಶ್ವಾಸದ, ಆತ್ಮಗೌರವದ ಮಾತಿದೆ. ಆದ್ದರಿಂದ ಒಳ್ಳೆಯ ಉತ್ತಮ ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸೋದು, ಚೆನ್ನಾಗಿ ನೀರು ಕುಡಿಯೋದು, ಹಣ್ಣು ತರಕಾರಿಗಳನ್ನ ಹೆಚ್ಚು ತಿನ್ನೋದು, ಚೆನ್ನಾಗಿ ನಿದ್ದೆ ಮಾಡೋದು, ಹಾಗೆ ದೇಹದ ಮಲಮೂತ್ರಗಳು ಇದನ್ನೆಲ್ಲ ಶುದ್ಧವಾಗಿಟ್ಕೊಂಡು ಅಂತರಂಗ ಬಹಿರಂಗ ಶುದ್ಧಿ ಅಂತ ಹೇಳಿದ್ರಲ್ಲ, ಆ ಶುದ್ಧತೆ ಜಾಸ್ತಿ ಆದ ಹಾಗೆ ನಿಮ್ಮೊಳಗಡೆ ಚರ್ಮಕಾಂತಿ, ಕಣ್ಣಿನೊಳಗೊಂದು ಆತ್ಮವಿಶ್ವಾಸ, ಪರಿಪೂರ್ಣ ರೂಪ ಬರ್ತಾ ಹೋಗುತ್ತೆ. ಇನ್ನು ವಿಹಾರ, ದೈಹಿಕ ಚಟುವಟಿಕೆ ಕೂಡ ನಿಯಮಿತವಾಗಿರಬೇಕು. ಅತಿಯಾದ ಕೆಲಸನೂ ಒಳ್ಳೆಯದಲ್ಲ, ಅತಿಯಾದ ವಿಶ್ರಾಂತಿನೂ ಒಳ್ಳೆಯದಲ್ಲ. ಪ್ರತಿದಿನ ಒಂದು ಅರ್ಧ ಗಂಟೆ ವಾಕು, 1-2 ನಿಮಿಷ ಯೋಗ, 1-2 ನಿಮಿಷ ಪ್ರಾಣಾಯಾಮ, ಹೀಗೆ ನಿಮ್ಮ ಬೆಳಗನ್ನು ಬೇಗ ಆರಂಭಿಸಿ ಬೇಗ ಮಲ್ಕೊಳ್ಳೋದು, ಮತ್ತು ಆರೋಗ್ಯವಂತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು, ನಿಮ್ಮ ಜೊತೆ ಸ್ವಲ್ಪ ಸಮಯ ಸ್ಪೆಂಡ್ ಮಾಡೋದು, ಇದೆಲ್ಲ ನಿಮ್ಮ ಸೌಂದರ್ಯವನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ. ಇನ್ನು ಚಿಕ್ಕದಾಗಿ ಮೇಕಪ್ ಮಾಡ್ಕೊಳ್ಳೋದು. ಚಿಕ್ಕದಾಗಿ ಮೇಕಪ್ ಮಾಡ್ಕೊಳ್ಳೋದು ಅಂತಂದರೆ, ನೀವು ಒಳ್ಳೆಯ ಉತ್ತಮ ಕಾಸ್ಮೆಟಿಕ್ಸನ್ನು ಬಳಸಬೇಕಾಗತ್ತೆ. ಇವತ್ತು ಮಾರ್ಕೆಟಲ್ಲಿ ತುಂಬ ಚೀಪಾಗಿ ಸಿಗುವಂತಹದ್ದಿದ್ದಾವೆ, ತುಂಬ ಹೈಫೈ ಆಗಿ ತುಂಬ ಮೌಲ್ಯಯುತವಾದಂತಹ ಒಳ್ಳೆಯ ಮೇಕಪ್ಗಳು ಸಿಗ್ತವೆ. ನಿಮ್ಮ ಅಫೋರ್ಡೆಬಿಲಿಟಿ ನೋಡಿಕೊಂಡು ಉತ್ತಮ ಮೇಕಪ್ಪನ್ನು ಕೇಳಿಕೊಂಡು, ಯಾರಾದರೂ ಒಳ್ಳೆಯವರು ಗೊತ್ತಿರ್ತಾರೆ, ನೀವು ಬ್ಯೂಟಿ ಪಾರ್ಲರಿಗೆ ಹೋಗ್ತೀರಾ, ಅಲ್ಲಿ ಹೋಗ್ತೀರಾ, ಸೊ ಆವಾಗ ಅಲ್ಲಿ ಹೋಗಿ ಬ್ಯೂಟಿ ಮೇಕಪ್ಪನ್ನು ಸರಿಯಾದ ರೀತಿ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡು ಮಾಡ್ಕೊಳ್ಳೋದು. ಅದಕ್ಕಿಂತ ಹೆಚ್ಚು ಉಗುರುಗಳು, ಕೂದಲು, ಹುಬ್ಬು ಮತ್ತು ಚರ್ಮ ಅಂತ ಹೇಳ್ತೀವಲ್ಲ, ಚರ್ಮದ ಆರೈಕೆ, ಇದನ್ನು ಪ್ರತಿನಿತ್ಯ ಸರಿಯಾಗಿ ಶಿಸ್ತಾಗಿ ಇಟ್ಕೊಂಡ್ರೆ ಸಾಕು, ಎಷ್ಟೋ ಚೆನ್ನಾಗಿ ಕಾಣಿಸ್ತೀರಾ. ತುಂಬ ಸರಿ ಮುಖಕ್ಕೆ ಮೇಕಪ್ ಇದ್ರೂ ಕೈಗೆ ಉಗುರುಗಳು ಸರಿಯಾಗಿರೋದಿಲ್ಲ, ಕಾಲುಗುರು ಯಾವಾಗಲೂ ತೆಗೆದುಕೊಂಡಿರ್ತಾರೆ, ಆಮೇಲೆ ಕಾಲುಗುರು ಸುತ್ತಲೂ ಗಲೀಜಾಗಿರುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ನೋಡುಗರಿಗೆ, ಜೊತೆಗೆ ಕೂತವರಿಗೆ ಸ್ವಲ್ಪ ನಿಮ್ಮ ಬಗ್ಗೆ ಅಸಹ್ಯ, ಅಥವಾ ಇವ್ರನ್ನೇ ಚೆನ್ನಾಗಿ ಇಟ್ಕೊಂಡಿರಲ್ಲ, ಹಾಗಿದ್ಮೇಲೆ
ನಮ್ಮನ್ನು ಹೇಗೆ ಇಟ್ಕೊಳ್ತಾರೆ, ನಮ್ಮ ಸಂಸ್ಥೆ ಇದನ್ನು ಕೂಡ ನಾನು ನನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ ನಿಮ್ಮ ನೋಟ ವೃದ್ಧಿಯಾಗೋದಕ್ಕೆ. ಸೊ ಅದನ್ನೇ ನಾವು ಗ್ರೂಮಿಂಗ್ ಅಂತ ಹೇಳೋದು. ಸುಂದರವಾದ ಕೂದಲು, ಸರಿಯಾಗಿ ಕೂದಲನ್ನ ಕಟ್ ಮಾಡಿ ನೀಟಾಗಿ ಬಾಚ್ಕೊಳ್ಳುವಂಥದ್ದು, ಸರಿಯಾಗಿ ಇಟ್ಕೊಳ್ಳೋದು, ಅದೇನೆ ಒಳ್ಳೆಯ ಆಭರಣ, ಸರಿಯಾದ ಸೂಕ್ತವಾದ ಚಮಕ ಅಂತಲ್ಲ, ನಿಮ್ಮ ತೂಕ, ನಿಮ್ಮ ದೇಹ ಬಣ್ಣ, ಅದಕ್ಕೆ ಸರಿಯಾದ ಸೂಕ್ತವಾದ ಬಣ್ಣ ಮತ್ತು ಟೆಕ್ಸ್ಚರ್ ಇರುವಂತಹ ಬಟ್ಟೆಗಳನ್ನು ಧರಿಸೋದು. ತುಂಬ ಕಾಸ್ಟ್ಲಿ ಇರಬೇಕು ಅಂತಿಲ್ಲ, ಆದರೆ ಸೂಕ್ತವಾದಂತಹ ಬಟ್ಟೆಯನ್ನು ಧರಿಸೋದು. ತುಂಬ ಹೆವಿ ಇದ್ದು ಟೈಟ್ ಆಗಿರುವಂತಹ ಬಟ್ಟೆಗಳನ್ನ ಹಾಕೋದು, ಅಥವಾ ತುಂಬ ತೆಳ್ಳಗಿದ್ದು ತುಂಬ ಪೇಪರ್ ಥರ ಬಟ್ಟೆಗಳನ್ನ ಹಾಕ್ಕೊಳ್ಳೋದು, ಈ ಥರದ್ದೆಲ್ಲ ಅಪೋಸಿಟ್ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಿ ನಿಮ್ಮ ದೇಹಕ್ಕೆ ಯಾವುದು ಸೂಕ್ತವೋ ಅದನ್ನು ಧರಿಸೋದ್ರಿಂದ ನಿಮ್ಮ ಸೌಂದರ್ಯ ವೃದ್ಧಿಯಾಗುತ್ತೆ. ನೀವು ಹೇಗೆ ಇದ್ರೂ ಹೊರಗಡೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೀರ. ಇನ್ನು ಕ್ಯಾಮ್ರಾದಲ್ಲೆಲ್ಲ ಕಾಣಿಸುವಾಗ ನಾನಂತೂ ಹೇಳೋದೇ ಬೇಡ, ನಂದೇ ವೀಕ್ ಆಗಿರ್ಬೋದು, ಬಟ್ ಸ್ಟಿಲ್ ನಾನು ಇದನ್ನು ತುಂಬ ಕೀಳರಿಮೆಯಿಂದ ಬಳಲುವಂಥವರಿಗಾಗಿ ಈ ವಿಡಿಯೋ ಮಾಡ್ತಿರೋದ್ರಿಂದ ಅಂಥವರು ಕೂಡ ನಿಮಗೆ ಸಾಕಷ್ಟು ಫಿಲ್ಟರ್ಗಳು ಕ್ಯಾಮ್ರಾಗಳಲ್ಲಿ ಸಿಗುತ್ತವೆ. ಅದನ್ನು ಸರಿಯಾಗಿ ಬಳಸೋದನ್ನು ನೀವು ಕಲಿಬೇಕಾಗತ್ತೆ. ಆವಾಗ ನಿಮ್ಮ ಸೌಂದರ್ಯ ಇನ್ನಷ್ಟು ಕ್ಯಾಮ್ರಾಗಳಲ್ಲಿ, ನಿಮ್ಮ ಹೊರಗಡೆ ಇದರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಆ ಥರ ಯಾರು ಕ್ಯಾಮ್ರಾ ಫಿಲ್ಟರ್ನ ಜಾಸ್ತಿ ಯೂಸ್ ಮಾಡ್ತೀರಾ, ಅವರ ವಿಡಿಯೋಗಳನ್ನು, ಅವ್ರ ಕ್ಲಿಪ್ಗಳನ್ನ ನೋಡಿದಾಗ ನೀವು ಹೇಗೆ ಅದನ್ನು ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಅದನ್ನು ನೀವು ಕಲ್ತ್ಕೋಬೇಕಾಗತ್ತೆ. ಇನ್ನೆಲ್ಲಕ್ಕಿಂತ ಮುಖ್ಯವಾಗಿ ಆಂತರ್ಯದ ಸೌಂದರ್ಯ ಬಹಳ ಮುಖ್ಯ. ನೀವು ಎಷ್ಟೇ ಸುಂದರವಾಗಿರಲಿ, ಸುಂದರವಾಗಿಲ್ಲದೆ ಇರಲಿ, ಹೊರಗಡೆಯ ನೋಟ ಫಸ್ಟ್ ಲುಕ್ ಕೊಡೋದು ಇಷ್ಟೋ ತನಕ ನಾನು ಹೇಳಿದ್ದು. ಆದರೆ ನಿಮ್ಮ ಜೊತೆ ಒಂದು 10 ನಿಮಿಷ ಮಾತನಾಡಿದರೆ, ನಿಮ್ಮ ಜೊತೆ 10 ನಿಮಿಷ ಕೂತ್ರೆ ನಿಮ್ಮಲ್ಲಿ ಒಂದು ವಾರ್ಮ್ತ್ ಇಲ್ಲ, ನಿಮ್ಮಲ್ಲಿ ಒಂದು ಪ್ರೀತಿ ಇಲ್ಲ, ನಿಮ್ಮಲ್ಲಿ ಸಹಾನುಭೂತಿ ಇಲ್ಲ ಅಂತ ಅನಿಸಿದರೆ ಎದುರುಗಡೆ ಇರುವ ವ್ಯಕ್ತಿ ನಿಮ್ಮ ಸೌಂದರ್ಯವನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ತುಂಬ ಜನ ಹುಡುಗಿಯರ ಬಗ್ಗೆ ಅಥವಾ ಹುಡುಗರ ಬಗ್ಗೆ ಹೀಗೆ ಅಂದ್ಕೊಳ್ಳೋದು ನಿಜ. ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಜೊತೆ ಮಾತಾಡಿದ್ರೆ ಎಷ್ಟು ಸಂತೋಷ ಆಗುತ್ತೆ, ಅವ್ರ ಜೊತೆ ಹೆಚ್ಚು ಹೊತ್ತು ಕಳಿಬೇಕು, ಈ ಥರ ಅಂದ್ಕೊಳ್ತಾರಲ್ಲ, ಇದು ಆ ಸುಂದರವಾಗಿರುವವರ ಆಕರ್ಷಣೆ ಅಲ್ಲ, ಅಥವಾ ಅವರ ಮೋಹ ಅಲ್ಲ, ಅವರ ವ್ಯಕ್ತಿತ್ವ ಅವ್ರ ಜೊತೆ ಆ ಥರ ಬೆರೆಸುತ್ತೆ. ಅಂತಹ ವ್ಯಕ್ತಿತ್ವವನ್ನು ನೀವು ಪಡಿಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ನೀವು ಪ್ರತಿದಿನ ಏನಾದರೂ ಒಂದು ವಿಷಯವನ್ನು ಕಲಿತಾ ಇರಬೇಕು. ಹೆಚ್ಚು ತಿಳಿದುಕೊಂಡ ಹಾಗೆ ನಿಮ್ಮ ಭಾಷೆಯಲ್ಲಿ, ನಿಮ್ಮ ವರ್ತನೆಯಲ್ಲಿ, ನಿಮ್ಮ ನೋಟದಲ್ಲಿ ಸಹಜವಾದ ಸೌಂದರ್ಯ ಬರ್ತಾ ಹೋಗುತ್ತೆ. ಆಮೇಲೆ ಪ್ರತಿದಿನ ಒಂದು ಸ್ವಲ್ಪ ಏನಾದರೂ ಒಳ್ಳೆ ಕೆಲಸವನ್ನು ಬರೆಯೋದು, ಅಥವಾ ನಿಮ್ಗನ್ಸಿದ್ದನ್ನು ಬರೆಯೋದು, ಹಾಗೆ ಬರೆಯೋದ್ರಿಂದ ನಿಮ್ಮೊಳಗೊಂದು ಹೀಲಿಂಗ್ ಬರುತ್ತೆ. ಆ ಹೀಲಿಂಗು ನಿಮ್ಮೊಳಗಡೆಯ ನಕಾರಾತ್ಮಕ ಅಂಶಗಳನ್ನು ಕಡಿಮೆ ಮಾಡುತ್ತೆ. ಸೊ ಧನಾತ್ಮಕ ಒಂದು ಚಟುವಟಿಕೆ ರೂಢಿ ಆಗುತ್ತೆ. ಸೊ ಆದ್ದರಿಂದ ಪ್ರತಿದಿನ ಸ್ವಲ್ಪ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಮೇಲೆ ಹೋಲಿಕೆಯನ್ನು ಬಿಡಿ. ತುಂಬ ಜನ ಅರ್ಧ ಪ್ರಾಬ್ಲಮ್ ಆಗೋದೇನು ಗೊತ್ತಾ, ಹೋಲಿಕೆಯಿಂದ. ಮಾತಿಗೆ ಕೂತ್ಕೊಂಡಿರಲ್ಲ, ಆವಾಗಲೇ ನೋಡು ಇವರಿಗಾಗಲೇ ಎಷ್ಟೊಂದಿದೆ, ಇವರಿಗೆ ಏನೇನೋ ಆಗ್ತಾ ಇದೆ, ನನಗೆ ಮಾತ್ರ ಇಲ್ಲ ಅಂತ ಅಲ್ಲಿ ಆ ಮೂಮೆಂಟಲ್ಲೇ ನಿಮಗೆ ನೆಗೆಟಿವ್ ಫೀಲಿಂಗ್ ಬರೋಕ್ಕೆ ಶುರುವಾಗ್ಬಿಟ್ರೆ ಎದುರುಗಡೆ ವ್ಯಕ್ತಿಗೆ ನೀವು ಗೊತ್ತಿಲ್ಲದೇ ನಕಾರಾತ್ಮಕ ಒಂದು ಶಕ್ತಿಯನ್ನು ಪ್ರಸಾರ ಮಾಡ್ತಾ ಹೋಗ್ತೀರಾ. ಆವಾಗ ಆ ವ್ಯಕ್ತಿ ನಿಮ್ಮನ್ನು ಸಹಜವಾಗಿ ರಿಜೆಕ್ಟ್ ಮಾಡಿಬಿಡ್ತಾನೆ. ಸೊ ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ನಕಾರಾತ್ಮಕತೆಗೆ ಇಳಿಬಾರ್ದು. ಅಂದರೆ ಹೋಲಿಕೆಯನ್ನು ಬಿಡಬೇಕು, ಆದಷ್ಟು ಕಡಿಮೆ ಮಾಡಬೇಕು. ಆಮೇಲೆ ಆದಷ್ಟು ಬೇರೆಯವ್ರನ್ನ ಹೊಗಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ತುಂಬ ಕಷ್ಟ, ತುಂಬ ಕಷ್ಟ. ಬೇರೆಯವ್ರನ್ನ ತೆಗಳೋದು, ಬೇರೆಯವ್ರ ಮುಖಕ್ಕೆ ಬೈಯೋದು, ಬೇರೆಯವ್ರನ್ನ ದೋಷಗಳನ್ನು ಎತ್ತಿ ಎತ್ತಿ ಹೇಳೋದು ತುಂಬ ಸುಲಭ. ಆದರೆ ಬೇರೆಯವರ ಗುಣಗಳನ್ನು ಗುರುತಿಸಿ ಅಪ್ರಿಷಿಯೇಟ್ ಮಾಡೋದು ತುಂಬ ಒಳ್ಳೆಯ ಅಭ್ಯಾಸ. ಅದು ನಿಮ್ಮೊಳಗಡೆ ಧನಾತ್ಮಕತೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ, ನಿಮ್ಮ ಒಳಗಡೆಯ ಸೌಂದರ್ಯವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಹಾಗೆ ಬೇರೆಯವರಿಂದ ನಿಮ್ಮ ಅಟೆನ್ಷನ್ ಏನು ಸಿಗಬೇಕಲ್ಲ, ಅದು ಬೇಗ ಸಿಗ್ತಾ ಹೋಗುತ್ತೆ. ಸೊ ಅದರಿಂದ ಹೊಗಳೋದನ್ನು ಅಭ್ಯಾಸ ಮಾಡಿ. ಆತ್ಮವಿಶ್ವಾಸ ಇಟ್ಕೋಬೇಕು. ಎಷ್ಟೇ ಸುಂದರವಾಗಿದ್ರೂ ತುಂಬ ಜನ ಸುಂದರಿಯರಿಗೆ ಅಥವಾ ಸುಂದರರಿಗೆ ಅವ್ರಿಗೆ ಬೇಕಾದಷ್ಟು ಸುಂದರವಾದ ಅವಕಾಶಗಳು ಯಾಕೆ ಸಿಗಲ್ಲ ಅಂತಂದರೆ ಅವರ ಆತ್ಮವಿಶ್ವಾಸದ ಕೊರತೆಯಿಂದ. ಈ ಆತ್ಮವಿಶ್ವಾಸವನ್ನು ಗಳಿಸೋದು ಹೇಗೆ ಅಂತಂದರೆ ನೀವು ನಿಮ್ಮ ಶಕ್ತಿ ಏನು ಅನ್ನೋದನ್ನು ಬೆಳೆಸ್ಕೊಂಡು ನಿಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಿ ನಿಮ್ಮ ಗುರಿಯನ್ನು ತಲುಪಿದಾಗ ಸಹಜವಾಗಿ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ. ಜೊತೆಗೆ ಮೊದಲೇ ಹೇಳಿದ್ನಲ್ಲ,
ಕಲಿಕೆ, ಓ ನನಗದು ವಿಷಯ ಬರುತ್ತೆ, ಈ ವಿಷಯ ಬರುತ್ತೆ, ಅದು ಗೊತ್ತು ಇದು ಗೊತ್ತು ಅಂತ ಹೇಳಿಕೊಂಡ ಹಾಗೆ ನಿಮ್ಮೊಳಗೊಂದು ಆತ್ಮವಿಶ್ವಾಸ ಬಂದೇ ಬರುತ್ತೆ. ಇನ್ನು ಲಾಸ್ಟಾಗಿ ನಾನು ಹೇಳೋದಂದರೆ, ತುಂಬ ಜನರಿಗೆ ತಮ್ಮನ್ನು ತಾವು ಹೆಚ್ಚಿಗೆ ತೋರಿಸ್ಕೊಳ್ಳೋದು, ಇಲ್ಲ ಬೇರೆಯವ್ರನ್ನ ತುಚ್ಛೀಕರಿಸೋದು, ಈ ಥರ ಮಾಡ್ತಿರ್ತಾರೆ. ಇದರಿಂದ ಆಕರ್ಷಣೆ ಅನ್ನೋದು ಹೊರಟೋಗುತ್ತೆ. ಈ ಆಕರ್ಷಣೆ ಸಹಜವಾಗಿರಬೇಕು ಅಂತಂದರೆ ಬೇರೆಯವ್ರನ್ನ ತುಚ್ಛವಾಗಿ ನೋಡಬೇಡಿ, ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡ್ಕೋಬೇಡಿ. ಯಾರಿಗೂ ತಗ್ಗಬೇಕಾಗಿಲ್ಲ, ಹಾಗಂತ ಯಾರನ್ನ ತುಳಿಬೇಕಾಗಿಲ್ಲ. ಅದೇ ರೀತಿ ಯಾರ ಮೌಲ್ಯವನ್ನು, ಬೇರೆಯವ್ರ ಮೌಲ್ಯ ಅಳೆಯೋಕ್ಕಿಂತ ಮೊದಲು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಸಹಜವಾಗಿ ವ್ಯಕ್ತಪಡಿಸಿದ್ರೆ ಸಾಕು. ಹೀಗೆ ನೀವು ನಿಮ್ಮನ್ನು ತಿದ್ಕೋಬೋದು. ಯಾರೂ ಕೂಡ ಪರಿಪೂರ್ಣರಲ್ಲ, ಹಾಗೆ ಎಲ್ಲರೂ ಅಪರಿಪೂರ್ಣರು, ಏನಕ್ಕೂ ಪ್ರಯೋಜನ ಇಲ್ಲದೆ ಹೋದವರು ಅಂತ ಇಲ್ವೇ ಇಲ್ಲ. ಸೊ ಕ್ಯಾಮ್ರಾ ಫಿಲ್ಟರ್ಗಳಿಗಿಂತ ಕನ್ನಡಿ ಮುಂದೆ ನಿಂತಾಗ ನಿಮ್ಗಾಗುವ ಸಂತೋಷ ಇದೆಯಲ್ಲ, ಅದು ಬಹಳ ಮುಖ್ಯ. ನಿಮ್ಮನ್ನು ನೀವು ಒಪ್ಕೊಂಡು ನಿಮ್ಮ ಜೊತೆ ನೀವು ಒಂದು ಉತ್ತಮ ಸಂಧಾನವನ್ನು ಮಾಡಿಕೊಂಡಾಗ ಸೌಂದರ್ಯ ಸಹಜವಾಗಿ ವೃದ್ಧಿಯಾಗುತ್ತೆ. ನೀವು ಕೂಡ ಎಲ್ಲರ ಹಾಗೆ ಅಟೆನ್ಷನ್ ತಗೋಬೋದು, ಪ್ರೀತಿಯನ್ನು ಗಳಿಸ್ಬೋದು, ಸಂತೋಷವಾಗಿ ಇರಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕಮೆಂಟಲ್ಲಿ ಹೇಳಿ, ನಿಮ್ಮ ಬಗ್ಗೆ ನೀವು ಇಷ್ಟಪಡೋ ಗುಣ ಯಾವುದು? ಇದು ಮನಸ್ಸಿನ ಹೊರೆ ಇಳಿಸೋ ಜಾಗ, ಜೀವನ ಪ್ರಣತಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.